ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ರೋಹಿಣಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಮನೋಜ್ ಕೇಳ್ತಾನೆ. ಹೊರಗಡೆ ನಡೆದಿದ್ದ ವಿಷಯದ ಬಗ್ಗೆ ಅಂತ ರೋಹಿಣಿ ಹೇಳ್ತಾಳೆ. ಅದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ರೋಹಿಣಿ, ದುಡ್ಡು ಕಳೆದೋಗಿತ್ತು, ಕಳ್ಳ ಸಿಕ್ತ, ನಮ್ ದುಡ್ಡು ಸಿಕ್ತು ಅಷ್ಟೇ ಅಂತ ಮನೋಜ್ ಹೇಳ್ತಾನೆ. ಅಲ್ಲೇ ಮನೋಜ್ ಮಿಸ್ ಹೊಡಿತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಕಳ್ಳತನ ಆಗಿ ಇಷ್ಟು ದಿವಸ ಆಗಿದೆ, ಇಷ್ಟು ದಿವಸ ಆದ್ರೂ ಆ ಕಳ್ಳ ಅದರಲ್ಲಿ ₹1 ಕೂಡ ಯೂಸ್ ಮಾಡಿರಲ್ವಾ? ಅದ್ ಹೇಗೆ ಅಷ್ಟು ಕರೆಕ್ಟ್ ಆಗಿ ವಾಪಸ್ ಮಾಡಿದ್ದಾರೆ? ಅದು ಅಲ್ಲದೆ ಪೊಲೀಸ್ ಕೈಯಿಂದ ದುಡ್ಡು ನಮ್ ಕೈ ಸೇರ್ದೆ ಸೂರ್ಯ ಅವ್ರು ಹೇಗ್ ದುಡ್ಡನ್ನು ವಾಪಸ್ ತಂದ್ಕೊಟ್ರು ಅಂತ ರೋಹಿಣಿ ಹೇಳ್ತಾಳೆ. ಒಂದ್ ವೇಳೆ ಕಳ್ಳ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟಿರ್ಬಹುದಾ ಅಂತ ಮನೋಜ್ ಹೇಳ್ತಾನೆ. ಇಲ್ಲ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬಹುದು ಅಂತ ರೋಹಿಣಿ ಹೇಳ್ತಾಳೆ. ಇರ್ಬೋದು ಅಂತ ಮನೋಜ್ ಹೇಳ್ತಾನೆ. ಇರ್ಬಹುದು ನಿನ್ ತಲೆ, ಅಲ್ಲ ನೀವು ಓದಿ ಡಿಗ್ರಿಗಳನ್ನ ಸಂಪಾದನೆ ಮಾಡಿದ್ದ ಅಥವಾ ಸಂಪಾದನೆ ಮಾತ್ರ ಮಾಡಿದ್ದ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯಯ್ಯೋ, ಕಷ್ಟಪಟ್ಟು ಓದಿರೋದು ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಮತ್ತೆ ನಿಮಗ್ ಡೌಟೇ ಬರ್ಲಿಲ್ವಾ? ಇದು ಒಂದು ಸೂರ್ಯನ್ಗೆ ಗೊತ್ತಿರೋರು ಯಾರಾದ್ರೂ ಮಾಡಿರ್ಬೇಕು ಅಥವಾ ಸೂರ್ಯನೇ ಹೇಳಿ ಮಾಡಿಸಿರ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಏನೋನೋ, ಅವನ್ ಹೀಗೆಲ್ಲ ಮಾಡೋದಕ್ ಸಾಧ್ಯನೇ ಇಲ್ಲ ಅಂತ ಮನೋಜ್ ಹೇಳ್ತಾನೆ. ಏನ್ ಮನೋಜ್, ಸಡನ್ ಆಗಿ ಅವ್ರ ಕಡೆ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿ, ಸೂರ್ಯನ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಕೋಪ ಬಂದಾಗ ಕೂಗಾಡ್ತಾನೆ, ಹಾಗೆ ಕೈ ಕೂಡ ಮಾಡ್ತಾನೆ. ಆದ್ರೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು ಅವನಿಗೆ ಬರಲ್ಲ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಮೇ ಬಿ, ಆದ್ರೆ ಆ ಕಳ್ಳ ಖಂಡಿತವಾಗ್ಲೂ ಆ ದುಡ್ಡನ್ನ ಯೂಸ್ ಮಾಡಿರ್ತಾನೆ. ಈಗ ಆ ದುಡ್ಡನ್ನ ಹೇಗ್ ವಾಪಸ್ ಮಾಡಿದ್ರು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅವನ್ ಬಗ್ಗೆ ತಿಳ್ಕೊಂಡು ನಮ್ಗೆ ಏನಾಗ್ಬೇಕು ರೋಹಿಣಿ? ನಮ್ ದುಡ್ಡು ನಮಗ್ ಸಿಕ್ತು ಅಷ್ಟೇ, ಅಷ್ಟ್ ಸಾಕ್ ಬಿಡು ಅಂತ ಮನೋಜ್ ಹೇಳ್ತಾನೆ. ದುಡ್ಡು ಸಿಕ್ಕಿದ್ರೆ ಸಾಕ ಮನೋಜ್, ಅದ್ ಹೇಗ್ ಸಿಕ್ತು ಅಂತ ತಿಳ್ಕೊಳ್ಳೋದ್ ಬೇಡವಾ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ, ಅದರಿಂದ ನಮ್ಗೆ ಏನಾಗ್ಬೇಕು ಅಂತ ಮನೋಜ್ ಹೇಳ್ತಾನೆ. ನಾವು ಈ ಮನೇಲೇ ಇರೋದು, ಸೋ ನಾಳೆ ದಿನ ಏನೇ ಆದ್ರೂ ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ನೋಡ್ತಾ ಇರಿ, ಒಂದಿನ ಖಂಡಿತವಾಗ್ಲೂ ಸತ್ಯ ಆಚೆ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಹೋಗಿದ್ಯೇನೆ ನಿಮ್ಮ ಅಮ್ಮನ ಮನೆಗೆ ಅಂತ ಸೂರ್ಯ ಕೇಳ್ತಾನೆ. ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ವಾಂಡಳಪ್ಪನ್ ಕೇಳಿ ಹೋಗಿದ್ದೆ ಅಂತ ಸೂರ್ಯ ಹೇಳ್ತಾನೆ. ನಮ್ ತಾಯಿ ಮನೆಗೆ ಹೋಗೋದಕ್ಕೆ ನಾನ್ ಯಾಕೆ ಯಾರನ್ನೋ ಕೇಳ್ಬೇಕು ಅಂತ ಮೀನಾ ಹೇಳ್ತಾಳೆ. ಓಹೋಹೋಹೋ, ಇದೇನ್ ರೆಸಾರ್ಟು, ಹೋಟೆಲ್ ನೋಡು, ಲೇ ಗಂಡ ಅನ್ನೋ ಲೆಕ್ಕಕ್ಕೆ ಇಲ್ವೇನೆ ನಿನ್ಗೆ? ಯಾರನ್ನ ಕೇಳ್ಬೇಕು ಅನ್ನೋ ಲೆವೆಲ್ ಬೇರೆ ಬಂದ್ಬಿಟ್ಟಿದ್ಯಾ ನಿನ್ಗೆ ಅಂತ ಸೂರ್ಯ ಕೇಳ್ತಾನೆ. ನೀವ್ ಎಲ್ಲಾ ಕೆಲ್ಸನೂ ನನ್ನನ್ನು ಕೇಳೇ ಮಾಡ್ತೀರಾ ಅಂತ ಮೀನಾ ಹೇಳ್ತಾಳೆ. ನಿನ್ಗೆ ಯಾವ ವಿಷಯನ ಹೇಳ್ಬೇಕೋ ಅದ್ರಲ್ಲಿ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ನಾನು ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಹಾಗಾದ್ರೆ ಅಂತ ಮೀನಾ ಹೇಳ್ತಿರ್ತಾಳೆ. ನಿನ್ಗೆ ಯಾವ್ದಾದ್ರು ವಿಷಯ ಹೇಳ್ಬಾರ್ದು ಅಂತ ಅನ್ಕೊಂಡ್ರೆ ನೀನು ಬಾಯ್ ಬಿಟ್ಟಲ್ಲ, ಬಾಯ್ ಬಡ್ಕೊಂಡ್ರು ನಾನು ನಿನ್ಗೆ ಹೇಳಲ್ಲ ಅದನ್ನ ನಾನು. ಅದೆಲ್ಲ ಬಿಡು, ಸಿಕ್ಕಿದ್ನ ನಿನ್ ತಮ್ಮನು ಅಂತ ಸೂರ್ಯ ಕೇಳ್ತಾನೆ. ಹೌದು ಅಂತ ಮೀನಾ ಹೇಳ್ತಾಳೆ. ಏನ್ ಹೇಳ್ದೆ ಅವನ ಹತ್ರ ಅಂತ ಸೂರ್ಯ ಕೇಳ್ತಾನೆ. ಏನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಸುಳ್ಳುಗಿಳು ಬೊಗಳಿದ್ರೆ ಹೆಂಗೆ ತೆಗೆದು ಪಂಗಡಿಸ್ಬಿಡ್ತೀನಿ. ಅವನ ಹತ್ರ ಏನ್ ಬೊಗಳದೆ ಹೇಳಲೇ ಅಂತ ಸೂರ್ಯ ಹೇಳ್ತಾನೆ. ಆ ಕಾಗೆ ಸುಬ್ಬನ್ ಸಹವಾಸ ಮಾಡ್ಬೇಡ ಅಂತ ಹೇಳಕ್ ಹೋಗಿದೆ ಅಂತ ಮೀನಾ ಹೇಳ್ತಾಳೆ. ನೀನೇ ತಾನೇ ಅವನ ಹತ್ರ ಹೇಳಿರೋದು, ನಾನ್ ಹೇಳ್ ಕಳ್ಸಿದ್ನ ನಿನ್ಗೆ? ಹೋಗ ಅವನ ಜೊತೆ ಹೇಳು, ಯಾವುದೇ ಕಾರಣಕ್ಕೂ ಕಾಗೆ ಸುಬ್ಬು ಹತ್ರ ಕೆಲಸ ಮಾಡ್ಬಾರ್ದು ಅಂತ ಹೇಳ್ ಕಳ್ಸಿದ್ನ ನಾನು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಅಂತ ಮೀನಾ ಹೇಳ್ತಾಳೆ. ಅಲ್ವಾ, ಮತ್ತಿನ್ನೇನೇ ನಿನ್ ತಮ್ಮ ನನ್ನ ಹತ್ರಕ್ ಬಂದು ಆರ್ಮುಗಂ ರವಿಶಂಕರ್ ತರ ಬಾವಾ ದಳ್ಳಾಳಿ ಕೆಲಸ ಮಾಡ್ಬೇಡ ಕಣಲೈ ಅಂತ ನನ್ನ ಹತ್ರನೇ ಎಗರಾಡ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮತ್ತೆ ಹೊಡೆದ್ಬಿಟ್ರ ಅಂತ ಮೀನಾ ಹೇಳ್ತಾಳೆ. ಈ ಸಲ ಕೊಟ್ಟಿಲ್ಲ ನಾನು, ಇನ್ನೊಂದು ಸಲ ಏನಾದ್ರು ಅವನ ಹತ್ರ ಬಂದ್ಬಿಟ್ಟು ಇದು ಆರುಮಗ ಕೋಟೆ ಕಣೋ ಅಂತ ನನ್ನ ಹತ್ರ ಅನ್ಲಿ, ಅವಾಗ ಈ ಕೆಂಪೇಗೌಡನ್ ಕೈಯಲ್ಲಿ ಸರಿಯಾಗಿ ಬೀಳ್ತವೆ ಮಾಂಜಗಳು. ಈ ಸಲ ಬರೀ ಕೈ ಹೋಗಿದೆ, ನೆಕ್ಸ್ಟ್ ಟೈಮ್ ಹಂಗೆ ಕಾಲ್ನೇ ಎಗರಿಸ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅವನೇನಿಕೆ ಮತ್ತೆ ನಿಮ್ಮ ಹತ್ರ ಬಂದಿದ್ದ, ಮತ್ತೆ ಏನಕ್ಕೆ ಗಲಾಟೆ ಮಾಡ್ದ ಅಂತ ಮೀನಾ ಕೇಳ್ತಾಳೆ. ಎಲ್ಲ ಮುದ್ದೆ ಅವರೆಕಾಳು ಸಾರ್ ಮಹಿಮೆ, ಲೇ ನಿನಗೊಂದ್ ಮಾತು ಹೇಳ್ಬೇಕು ಕಣೆ ನಾನು ಅಂತ ಸೂರ್ಯ ಹೇಳ್ತಾನೆ. ಏನು ಅಂತ ಮೀನಾ ಕೇಳ್ತಾಳೆ. ಇನ್ ಮುಂದೆ ನೀನು ನಿಮ್ ತಾಯಿ ಮನೆಗೆ ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮೀನಾ ಶಾಕ್ ಆಗ್ತಾಳೆ. ಏನಂದ್ರಿ? ಯಾಕೆ ನಾನು ನಮ್ ತಾಯಿನ ನೋಡ್ಬಾರ್ದು ಅಂತ ಮೀನಾ ಕೇಳ್ತಾಳೆ. ನಾನೆಲ್ಲೇ ನೋಡ್ಬಾರ್ದು ಅಂದೆ, ಅವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ದೆ. ಬೇಕಾದ್ರೆ ಹೋಗು, ದೇವಸ್ಥಾನದ ಹತ್ರ ಸಿಗ್ತಾರೆ, ನೀವು ಹೂ ಕಟ್ತಿರಲ್ಲ ಅಲ್ಲಿ ಸಿಗ್ತಾರೆ, ಎಲ್ ಬೇಕಾದ್ರೂ ಸಿಗ್ತಾರೆ, ಅಲ್ಲೆಲ್ಲ ಹೋಗಿ ಮಾತಾಡ್ಸ್ಕೊ. ಆದ್ರೆ ಮನೆ ಹತ್ರ ಹೋಗ್ಬೇಡ, ನಿನ್ ತಮ್ಮ ಇದಾನಲ್ಲ ಅವನ್ ಸರಿ ಇಲ್ಲ ಅವನು ಅಂತ ಸೂರ್ಯ ಹೇಳ್ತಾನೆ. ಸರಿ ಇಲ್ಲ ಈಗ ಹೇಳಿದ್ರೆ ಹೇಗೆ? ಅವ್ನ್ ನಿಮ್ಗೆ ಏನ್ ಮಾಡ್ದ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತು ಅದನ್ನಾದ್ರೂ ಮೊದ್ಲು ಹೇಳಿ ಅಂತ ಮೀನಾ ಹೇಳ್ತಾಳೆ. ಹೋಗಲ್ಲಿ ಹೋಗ್ ನಿನ್ ತಮ್ಮನ್ನೇ ಕೇಳ್ಕೊ, ಅವನು ಮಾಡ್ತಾ ಇರೋ ಕೆಲ್ಸ ಏನು, ನಾನ್ ಮಾಡಿದ ಕೆಲ್ಸ ಏನು ಎಲ್ಲ ಅವನೇ ಹೇಳ್ತಾನೆ, ನನಗೆ ಹೇಳಕ್ ಬರ್ತಾಳೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ.
ನಂತರ ಕೋಪದಲ್ಲಿ ಮೀನಾ ಮಂಜುಗೆ ಕಾಲ್ ಮಾಡ್ತಾಳೆ. ಹೇಳಕ ಅಂತ ಮಂಜ ಹೇಳ್ತಾನೆ. ನಿಮ್ ಭಾವ ಸಿಕ್ಕಿದ್ರೇನು ಅಂತ ಮೀನಾ ಕೇಳ್ತಾಳೆ. ಸಿಕ್ಕಿದ್ದ ಅಂತ ಮಂಜ ಹೇಳ್ತಾನೆ. ಏನೋ ಬಗ್ಳುದೆ ಅವ್ರ ಹತ್ರ ಅಂತ ಮೀನಾ ಕೇಳ್ತಾಳೆ. ಏಕೆ ಮನೆಗ್ ಬಂದು ನಿನ್ ಮೇಲೇನು ಫುಲ್ ಕೂಗಾಟನ ಬಾಸ್ದು, ಹೇಳ್ಬಿಡು ಇದೆಲ್ಲ ಚೆನ್ನಾಗಿರಲ್ಲ ಅಂತ ಮಂಜ ಹೇಳ್ತಾನೆ. ಏನೋ ಮಾತಾಡ್ತಾ ಇದ್ಯಾ, ಏನ್ ಚೆನ್ನಾಗಿರಲ್ಲ ಅನ್ನೋ ಮಾತಿನ ಅರ್ಥ ನಿಂದು ಅಂತ ಮೀನಾ ಕೇಳ್ತಾಳೆ. ಫೋನ್ ಮಾಡಿದ ವಿಷಯ ಹೇಳಕ್ಕ ಅಂತ ಮಂಜ ಕೇಳ್ತಾನೆ. ಮೊದ್ಲು ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಏನ್ ಚೆನ್ನಾಗಿರಲ್ಲ ಅನ್ನೋ ಮಾತಿನ ಅರ್ಥ, ಬಿಸ್ಲಲ್ಲಿ ನಡೆಯೋದಕ್ಕೂ ಶಕ್ತಿ ಇಲ್ದೇ ಇರೋ ನೀನು ಸೂರ್ಯನ್ನ ಎದುರಾಕೊಂತೀನಿ ಏನೋ ಮಾತಾಡ್ತಾ ಇದ್ಯಾ? ಬೇಡ ಕಣೋ, ಸುಟ್ಟು ಬೂದಿಯಾಗಿ ಹೋಗ್ತೀಯ ಅಂತ ಮೀನಾ ಹೇಳ್ತಾಳೆ. ಓಹೋಹೋ, ಭಯ ಆಗೋಯ್ತು. ಈ ಬಿಲ್ಡಪ್ ಡೈಲಾಗ್ ಹೇಳೋದಕ್ಕೆ ಫೋನ್ ಮಾಡಿದ್ದು ನೀನು ಅಂತ ಮಂಜ ಹೇಳ್ತಾನೆ. ಎಚ್ಚರಿಸೋಣ ಅಂತ, ನನ್ನ ತಮ್ಮನು 100 ವರ್ಷ ತಣ್ಣಗ್ ಬದುಕ್ಲಿ ಅಂತ ಹೇಳೋಣ ಅಂತ ಕಾಲ್ ಮಾಡಿದೀನಿ. ದಯವಿಟ್ಟು ಬೇಡ ಕಣೋ, ಆ ಕಾಗೆ ಸುಬ್ಬನ್ ಸಹವಾಸ ಬೇಡ ಅಂತ ಮೀನಾ ಹೇಳ್ತಾಳೆ. ನಿನಗೇನಕ್ಕ, 3 ಟೈಮ್ ಫುಡ್ಡು, ವೆಂಟಿಲೇಷನ್, ಬೆಡ್ಡು ಎಲ್ಲ ಚೆನ್ನಾಗಿದೆ. ನಮ್ಮ ಮನೆ ಪರಿಸ್ಥಿತಿ ಗೊತ್ತಾ ನಿನಗೆ? ನಾನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಬಡತನದ ಬೇಗ ಹೇಗ್ ಬೇಯುತ್ತೆ ಅಂತ ಗೊತ್ತಾ ನಿನಗೆ ಅಂತ ಮಂಜ ಹೇಳ್ತಾನೆ. ಮಂಜು, ನೀನ್ ಕೆಲಸ ಮಾಡ್ಬೇಡ ಅಂತ ನಾನು ಹೇಳ್ತಿಲ್ಲ ಕಣೋ, ಆದ್ರೆ ಅವನ್ ಜೊತೆ ಬೇಡ ಅಂತ ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ. ಏಕೆ, ಅವನಿಂದ ನಿನಗೇನ್ ಸಮಸ್ಯೆ ಆಗಿದೆ ಅಂತ ಮಂಜ ಕೇಳ್ತಾನೆ. ಅವನ್ ಸರಿ ಇಲ್ಲ ಕಣೋ, ರೌಡಿ ಅಂತ ಮೀನಾ ಹೇಳ್ತಾಳೆ. ಶಬಾಷ್, ತಿಂಗಳಾದ್ರೆ ಕೈ ತುಂಬಾ ಸಂಬಳ ಕೊಟ್ಟು ಮನೆಗೆ ಆಧಾರ ಆಗಿರೋ ಸುಬ್ಬು ನಿನಗ್ ರೌಡಿ. ಕೈ ಕಾಲ್ ಮುರಿದು ಕಣ್ಪೂರ್ತಿ ಕುಡ್ದು ರೋಡಲ್ಲಿ ತೂರಾಡೋ ನಿನ್ ಗಂಡ ನಿನಗ್ ಹೀರೋ ಅಂತ ಮಂಜ ಹೇಳ್ತಾನೆ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗಿದ್ಯೋ ಮಂಜ ನಿಮ್ಮಿಬ್ರಿಗೂ ಅಂತ ಮೀನಾ ಕೇಳ್ತಾಳೆ. ಅದನ್ನ ನಿನ್ ಗಂಡನ್ನೇ ಕೇಳು ಅಂತ ಮಂಜ ಹೇಳ್ತಾನೆ. ಹೇಳೋದಕ್ಕೂ ಕೇಳೋದಕ್ಕೂ ಅವಕಾಶ ಕೊಡ್ತಿಲ್ಲ ಮಂಜು. ಇನ್ಮೇಲೆ ನೀವಿರೋ ಜಾಗಕ್ಕೆ ಬರಬಾರ್ದು, ನಿಮ್ಮನ್ನ ಯಾರನ್ನೋ ನೋಡ್ಬಾರ್ದು ಅಂತ ರೂಲ್ಸ್ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಭಯ ಬಂದಿರ್ಬೇಕು ಅಂತ ಮಂಜ ಹೇಳ್ತಾನೆ. ಮಂಜು ಅಂತ ಮೀನಾ ಹೇಳ್ತಾಳೆ. ಕೂಗಾಡ್ಬೇಡ, ತಾಕತ್ತಿರೋರು ತಗೊಳ್ಳೋ ನಿರ್ಧಾರನೇ ತಗೊಂಡಿದ್ದಾರೆ. ನನ್ ಕೈಲಿ ಏನು ಕಿಸಿಯಕ್ಕಾಗಲ್ಲ ಅಂತ ನಿನ್ನನ್ನ ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಬೇಕಾಗಿಲ್ಲ ಬರೋದು, ನನ್ ಮನೆನ ನಾನ್ ನೋಡ್ಕೊಂತೀನಿ. ನಿನ್ ಗಂಡನ್ ಮನೇಲಿ ನಿನ್ ಗಂಡ ಹೇಳ್ದ ಕೇಳ್ಕೊಂಡು ನೀನ್ ಅಲ್ಲೇ ಇರು ಅಂತ ಮಂಜ ಹೇಳ್ತಾನೆ. ಮಂಜ ಹೇಳಿದ ಮಾತ್ ಕೇಳಿ ಮೀನಾ ಶಾಕ್ ಆಗ್ತಾಳೆ. ನಿನ್ನನ್ನ ಯಾವಾಗ ನೋಡ್ಬೇಕು, ಹೇಗ್ ನೋಡ್ಬೇಕು, ಎಲ್ಲಿ ನೋಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಸಿಗೋಣ ಬಾಯ್ ಅಂತ ಹೇಳಿ ಮಂಜ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರವಿ ಹಾಗೂ ಶ್ರುತಿ ಇಬ್ರು ಜಗಳ ಮಾಡ್ಕೊಂತಾರೆ. ರವಿ ಕೋಪದಲ್ಲಿ ಆಚೆ ಹೋಗಿ ಮಲ್ಕೊಂತಾನೆ. ನೆಕ್ಸ್ಟ್ ಸೀನ್ ನಲ್ಲಿ, ಅಮ್ಮ ಏನಮ್ಮ ಇವತ್ತು ಇಷ್ಟೊಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ಯಾ? ಹೊಸ ಸೀರೆ ಬೇರೆ ಉಟ್ಕೊಂಡ್ಬಿಟ್ಟಿದ್ಯಾ? ನನ್ ದೃಷ್ಟಿನೇ ಆಗುತ್ತಮ್ಮ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ, ನನ್ನ ಹತ್ರ ಇರೋದ್ರಲ್ಲೇ ಹಳೇ ಸೀರೆ ಇದು. ಅದ್ ಸರಿ, ನಿನ್ ಮಾತ್ ಕೇಳ್ತಾ ಇದ್ರೆ ಏನಕ್ಕೋ ಪೀಟಿಕೆ ಆಗ್ತಾ ಇರೋ ತರ ಇದೆಯಲ್ಲ, ಏನ್ ವಿಷಯ ಅಂತ ಶಾಂತಿ ಕೇಳ್ತಾಳೆ. ಅದು ಅಮ್ಮ, ಇವತ್ತೊಂದು ಇಂಟರ್ವ್ಯೂಗೆ ಹೋಗ್ಬೇಕು, ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯಾ ಅಂತ ಮನೋಜ್ ಕೇಳ್ತಾನೆ. ಇಂಟರ್ವ್ಯೂನಾ? ನೀನ್ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ಲೋ ಅಂತ ಶಾಂತಿ ಕೇಳ್ತಾಳೆ. ಹೋಗ್ತಿದ್ನಮ್ಮ, ಅದನ್ನ ಬಿಟ್ಬಿಟ್ಟೆ ಅಂತ ಮನೋಜ್ ಹೇಳ್ತಾನೆ. ಬಿಟ್ಬಿಟ್ಯಾ? ಯಾಕೋ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ, ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮ, ಅಪ್ಪನ ಕಿವಿಗೆ ಏನಾದ್ರೂ ಬಿದ್ರೆ ಕತೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ. ಅವ್ರ ಕಿವಿಗೆ ಬಿದ್ರೆ ಪರವಾಗಿಲ್ಲ, ಸೂರ್ಯನ್ ಗೊತ್ತಾದ್ರೆ ಇದೇ ನಿನಗೆ ಪಾಪ. ಈ ವಿಷಯ ಏನಾದ್ರೂ ರೋಹಿಣಿಗೆ ಗೊತ್ತಾದ್ರೆ ಅಂತ ಶಾಂತಿ ಹೇಳ್ತಾಳೆ. ನಾನು ಕೆಲಸ ಬಿಟ್ಟಿರೋ ವಿಷಯ ಅವಳಿಗೂ ಗೊತ್ತು ಅಂತ ಮನೋಜ್ ಹೇಳ್ತಾನೆ. ರೋಹಿಣಿಗೂ ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ. ಇವತ್ತು ಒಂದು ದೊಡ್ಡ ಕಂಪ್ನಿ ಕಡೆಯಿಂದ ಇಂಟರ್ವ್ಯೂ ಕಾಲ್ ಬಂದಿದೆ. ಅದು ನನ್ನ ಓದಿಗೆ, ಟ್ಯಾಲೆಂಟಿಗೆ ಸರಿ ಹೋಗೋ ಕೆಲಸ ಅಮ್ಮ ಅಂತ ಮನೋಜ್ ಹೇಳ್ತಾನೆ. ತಿಂಗಳಲ್ಲಿ 10 ದಿನ ಕೆಲ್ಸಕ್ಕೆ ಹೋಗದೆ ಇದ್ರು 10 ಕಡೆ ಜಾಗಕ್ಕೆ ಇಂಟರ್ವ್ಯೂಗೆ ಹೋಗ್ತೀಯಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ, ಈ ಕೆಲಸ ಏನಾದ್ರೂ ನನಗೆ ಸಿಕ್ಕಿದ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತಮ್ಮ. ಇಂಟರ್ವ್ಯೂಗೆ ಹೋಗ್ಬೇಕು, ದುಡ್ಡು ಕೊಡು ಅಂತ ಮನೋಜ್ ಹೇಳ್ತಾನೆ. ಯಾವಾಗ್ಲೂ ನಾನೇ ದುಡ್ಡು ಕೊಡ್ಬೇಕು ಇವನಿಗೆ, ಯಾವತ್ತಾದ್ರೂ ಒಂದು ದಿನ. ಅಮ್ಮ, ನಾನು ಸಂಪಾದನೆ ಮಾಡಿದ್ದೀನಿ, ತಗೊಳಮ್ಮ ಅಂತ 1 ರೂಪಾಯಿ ಆದ್ರೂ ಕೊಟ್ಟಿದ್ಯೇನೋ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಈ ಜಾಬ್ ನನಗೆ ಖಂಡಿತ ಸಿಗುತ್ತೆ, ಅವಾಗ ನಾನೇ ನಿನ್ಗೆ 1 ರೂಪಾಯಿ ಕೊಡ್ತೀನಿ. ಪ್ಲೀಸ್ ಅಮ್ಮ, ಪ್ಲೀಸ್ ಇದೊಂದ್ಸಲ ಕೊಡಮ್ಮ ಅಂತ ಮನೋಜ್ ಕೇಳ್ತಾನೆ. ನನ್ನ ಹತ್ರ ಇಲ್ಲ ಅಪ್ಪ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ, ಸೂರ್ಯ ಅಪ್ಪನ ಕೈಲಿ ದುಡ್ಡು ಕೊಟ್ಟ ಅಲ್ವಾ? ಅಪ್ಪ ನಿನ್ ಕೈಗೆ ತಾನೇ ಕೊಡ್ತಾರೆ ದುಡ್ಡು, ಪ್ಲೀಸ್ ಅದನ್ನೇ ಕೊಡಮ್ಮ ಅಂತ ಮನೋಜ್ ಕೇಳ್ತಾನೆ. ಯಾವಾಗ್ಲೂ ನನ್ನ ಕೈಲೇ ಕೊಡ್ತಿದ್ರು, ಆದ್ರೆ ಈ ಸಲ ಕೊಟ್ಟಿಲ್ಲ. ಎಲ್ಲೋ ಇಟ್ಟಿದ್ದಾರೆ, ಆದ್ರೆ ಎಲ್ಲಿಟ್ಟಿದ್ದಾರೆ ಅಂತ ನನ್ಗೂ ಗೊತ್ತಿಲ್ಲಪ್ಪ. ಈ ಮೀನಾ ಬೇರೆ ಅವಳು ಹೂವಿನ ಅಂಗಡಿಲೋ ಕೂತಿದ್ದಾಳೆ. ಮನೆಯಲ್ಲಿರೋ ಅರ್ಧ ಕೆಲಸ ನನ್ನ ತಲೆ ಮೇಲೆ ಬಂದ್ಬಿದ್ದಿದೆ. ನಾನು ಕೆಲಸ ನೋಡ್ಕೊಬೇಕು, ನೀನು ಹೋಗಿ ರೋಹಿಣಿಂಗ್ ಕೇಳು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಮನೋಜ್ ರೂಮ್ ಒಳಗಡೆ ಬಂದು ರಂಗನಾಥ್ ಅವ್ರ ಶರ್ಟ್ ಜೇಬಿಂದ ದುಡ್ಡು ಎತ್ಕೊಂಡು ಹೊರಟೋಗ್ತಾನೆ. ಆಗ ರಂಗನಾಥ್ ಅವರು ಸ್ನಾನ ಮುಗಿಸ್ ಬಂದು ರೆಡಿಯಾಗಿ ಜೇಬಲ್ಲಿ ಕಾಸಿಲ್ದೇ ಇರೋದನ್ನ ನೋಡಿ ಗಾಬರಿಯಿಂದ ಶಾಂತಿ, ಏಯ್ ಶಾಂತಿ ಅಂತ ರಂಗನಾಥ್ ಅವರು ಕೂಗ್ತಿರ್ತಾರೆ. ಯಾಕ್ರಿ ಕೂಕೊಂತೀರಾ, ನಾನು ಇಲ್ಲೇ ಇದೀನಲ್ಲ, ಏನ್ ಬೇಕು ಅಂತ ಶಾಂತಿ ಕೇಳ್ತಾಳೆ.
ಏನು ಬೇಡ, ನನ್ ಶರ್ಟ್ ಜೇಬಿಂದ ದುಡ್ಡು ತಗೊಂಡೇನಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನ್ ಯಾಕ್ರಿ ತಗೋತೀನಿ ಅಂತ ಶಾಂತಿ ಹೇಳ್ತಾಳೆ. ಸರಿಯಾಗಿ ಯೋಚನೆ ಮಾಡಿ ಹೇಳು, ಯಾವ್ದಕ್ಕಾದ್ರೂ ಬೇಕು ಅಂತ ತಗೊಂಡ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮತ್ತೆ ನನ್ ಶರ್ಟ್ ಜೇಬಲ್ಲಿ ಇಟ್ಟಿದ್ 300 ರೂಪಾಯಿ ಕಾಣಿಸ್ತಾ ಇಲ್ವಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದ್ ಹೆಂಗ್ರಿ ಕಾಣಿಸ್ದೇ ಇರುತ್ತೆ, ನೀವೇ ನಿಮ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಈ ಕಾಫಿ ಜ್ಯೂಸು ಸೂಪು ಅಂತ ಕುಡ್ದಿರ್ತೀರೇನೋಪ್ಪ ಅಂತ ಶಾಂತಿ ಹೇಳ್ತಾಳೆ. ಸೂಪ್ ಕುಡ್ದಿದ್ ನಿಜಾನೇ, ಆದ್ರೆ ಅದಕ್ಕೆ ದುಡ್ಡು ಕೊಟ್ಟಿದ್ದು ಕೇಶವ ಕಣೆ. ಅಯ್ಯೋ ಶಿವನೇ, ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ. ಸೂರ್ಯ ಇದ್ದಿದ್ರೆ ಆಟೋಗೆ ಅವನ ಹತ್ರನೇ ದುಡ್ಡು ಕೇಳಿ ಇಸ್ಕೊಂತ ಇದ್ದೆ, ಈಗೇನಪ್ಪ ಮಾಡ್ಲಿ ಅಂತ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಮನೋಜ್ ಹಿಂದೆಗಡೆಯಿಂದ ಪಾಸ್ ಆಗ್ತಿರ್ತಾನೆ. ಅವನನ್ನ ನೋಡಿ, ಏ ಮನೋಜ ಬಾರೋ ಇಲ್ಲಿ ಅಂತ ರಂಗನಾಥ್ ಅವ್ರು ಕರೀತಾರೆ. ಏನಪ್ಪ ಅಂತ ಮನೋಜ್ ಕೇಳ್ತಾನೆ. ನಿನ್ನ ಹತ್ರ ಒಂದು 500 ರೂಪಾಯಿ ಚಿಲ್ಲರೆ ಇದೆಯೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅಪ್ಪ, ನಾನು ಕ್ಯಾಶ್ ಇಟ್ಕೊಳ್ಳಲ್ಲಪ್ಪ, ಎಲ್ಲಾ ಕಡೆನೂ ಫೋನಲ್ಲೇ ಕೊಟ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಸರಿ ಸರಿ ಆಯ್ತು, ಹೋಗಿದ್ ಬಾ. ನನ್ 300 ರೂಪಾಯಿ ಎಲ್ಲೋಯ್ತು ಅಂತ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ರೀ, ವಯಸ್ಸಾದ್ಮೇಲೆ ಮರ್ತೋಗೋದು ಸಹಜ. ಬಿಸಿ ಬಿಸಿ ದೋಸೆ ಮಾಡ್ತೀನಿ, ಬಂದು ತಿಂಡಿ ತಿನ್ನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಚೆನ್ನಾಗೆ ನೆನ್ಪಿದೆ, 300 ರೂಪಾಯಿ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದು ಚೆನ್ನಾಗೆ ನೆನ್ಪಿದೆಯಲ್ಲ, ಎಲ್ಲಿ ಹೋಯ್ತಿದ್ದು, ಯಾರು ತಗೋತಾರೆ ನನ್ನ ದುಡ್ಡನ್ನ ಅಂತ ರಂಗನಾಥ್ ಅವ್ರು ಯೋಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜ್ ಇಂಟರ್ವ್ಯೂಗೆ ಬರ್ತಾನೆ. ಮನೋಜ್ ರೆಸ್ಯೂಮ್ನ ನೋಡಿ, ಯುವರ್ ರೆಸ್ಯೂಮ್ ಇಸ್ ವೆರಿ ಇಂಪ್ರೆಸಿವ್ ಮಿಸ್ಟರ್ ಮನೋಜ್, ಆದ್ರೆ ಇಷ್ಟೆಲ್ಲ ಓದಿ ಯು ಆರ್ ಸ್ಟಿಲ್ ಅನ್ಎಂಪ್ಲಾಯ್ಡ್ ಅಂದ್ರೆ ನಮಗ್ ನಂಬೋಕೆ ಆಗ್ತಿಲ್ಲ ಅಂತ MD ಹೇಳ್ತಾರೆ. ಏನ್ ಮಾಡೋದು ಸರ್, ನನಗೇ ನಂಬೋಕ್ ಆಗ್ತಾ ಇಲ್ಲ ಸರ್. ನಾನು ಓದಿರೋ ಓದಿಗೆ ಇಲ್ಲಿರ್ಬಾರ್ದಾಗಿತ್ತು ಸರ್, ಎಲ್ಲೋ ಇರ್ಬೇಕಾಗಿತ್ತು. ಹಣೆ ಬರ ಸರ್, ಹಣೆ ಬರ ಸರಿ ಇಲ್ಲ, ಅದಕ್ಕೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ಮನೋಜ್ ಹೇಳ್ತಾನೆ. ನಿಮ್ಗೀಗ ಒಳ್ಳೆ ಟೈಮ್ ಬಂದಿದೆ, ನಿಮ್ಗೆ ಕೆಲಸ ಸಿಕ್ಕೇ ಸಿಗತ್ತೆ ಅಂತ MD ಹೇಳ್ತಾರೆ. ಅದನ್ನ ಕೇಳಿ, ಸರ್ ನಿಜನಾ ಅಂತ ಮನೋಜ್ ತುಂಬಾ ಖುಷಿ ಪಡ್ತಾನೆ. ನಿಮ್ಗೆ ನಮ್ ಕಂಪನಿ ನಾಮ್ಸ್ ಎಲ್ಲ ಗೊತ್ತಿದೆಯಲ್ಲ ಅಂತ MD ಕೇಳ್ತಾರೆ. ಹಾ ಸರ್ ಗೊತ್ತಿದೆ, ಇದು ಇಂಟರ್ನ್ಯಾಷನಲ್ ಕಂಪ್ನಿ, ತುಂಬಾ ಕಂಪ್ನಿಗಳ ಜೊತೆ ಟೈಅಪ್ ಆಗಿದೆ. ಕೇಪೇಬಲ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ಒಳ್ಳೊಳ್ಳೆ ಕಂಪ್ನಿಗಳ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಅಂತ ಮನೋಜ್ ಹೇಳ್ತಾನೆ. ವೆರಿ ಗುಡ್, ನಿಮ್ಮ ಹತ್ರ ಪಾಸ್ಪೋರ್ಟ್ ಎಲ್ಲ ಇದೆಯಲ್ಲ ಅಂತ MD ಕೇಳ್ತಾರೆ. ಯಾಕೆ ಸರ್ ಅಂತ ಮನೋಜ್ ಕೇಳ್ತಾನೆ. ನಿಮ್ಮ ಕ್ವಾಲಿಫಿಕೇಶನ್ ಪ್ರಕಾರ ನಿಮ್ಮನ್ನ ಕೆನಡಾದಲ್ಲಿ ಒಂದು ಬೆಸ್ಟ್ ಕಂಪ್ನಿಗೆ ಜಾಯಿನ್ ಮಾಡಿಸ್ತೀವಿ, ಯು ಹ್ಯಾವ್ ಟು ವರ್ಕ್ ಇನ್ ಕೆನಡಾ ಅಂತ MD ಹೇಳ್ತಾರೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಯಾವಾಗ ಹೊರಡ್ಲಿ, ನನ್ನ ಪ್ಯಾಕೇಜ್ ಹೇಗಿರುತ್ತೆ ಅಂತ ಮನೋಜ್ ಕೇಳ್ತಾನೆ. ಕಾಮ್ ಡೌನ್ ಕಾಮ್ ಡೌನ್, ನಮ್ಮ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂದಮೇಲೆ ನಮ್ ಕಂಪನಿ ರೂಲ್ಸು ಗೊತ್ತಿರ್ಬೇಕಲ್ಲ ಅಂತ MD ಹೇಳ್ತಾರೆ. ಸರ್ ನೀವೇ ಹೇಳಿ ಸರ್ ಅಂತ ಮನೋಜ್ ಹೇಳ್ತಾನೆ. ಏನು ಇಲ್ಲ, ಈ ಕಂಪ್ನಿಗೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಸ್ವಲ್ಪ ದುಡ್ಡು ಕಟ್ಬೇಕಾಗತ್ತೆ ಅಂತ MD ಹೇಳ್ತಾರೆ. ಅದಕ್ಕೇನಂತೆ ಸರ್, ಕಟ್ಟೋಣ. ಸರ್ ನನ್ನ ಹತ್ರ ಸದ್ಯಕ್ಕೆ 300 ರೂಪಾಯಿ ಇದೆ ಅಂತ ಮನೋಜ್ ಹೇಳ್ತಾನೆ. 300 ರೂಪಾಯಿನ ಅಂತ MD ಕೇಳ್ತಾರೆ. ಸರ್ ಎಷ್ಟು ಕಟ್ಟಬೇಕು ಅಂತ ನೀವೇ ಹೇಳ್ಬಿಡಿ ಸರ್ ಅಂತ ಮನೋಜ್ ಹೇಳ್ತಾನೆ. 14 lakhs, 14 ಲಕ್ಷ ನೀವು ಕಟ್ಬಿಟ್ರೆ ನೆಕ್ಸ್ಟ್ ಮಂತ್ ನೀವು ಕೆನಡಾಗ್ ಹೋಗ್ಬಹುದು. ವಿತ್ ಇನ್ ಎ ಮಂತ್ ಯು ಕ್ಯಾನ್ ಅರ್ನ್ ಐಸೆ ಅಂತ MD ಹೇಳ್ತಾರೆ. 14 ಲಕ್ಷನ? ಅಯ್ಯೋ, ಅಷ್ಟೊಂದು ದುಡ್ಡಿದ್ದಿದ್ರೆ ನಾನ್ ಯಾಕೆ ಸರ್ ಈ ಕೆಲ್ಸಕ್ಕೆ ಇಷ್ಟೊಂದು ಗೋಳಾಡ್ಬೇಕಾಗಿತ್ತು ಅಂತ ಮನೋಜ್ ಹೇಳ್ತಾನೆ. ನೋಡಿ, ಇದು ನಮ್ ಕಂಪನಿ ನಾಮ್ಸ್, ನೀವು ಯೋಚನೆ ಮಾಡಿ, ನಾವು ಹೇಳ್ದಷ್ಟು ದುಡ್ಡು ನೀವು ಕಟ್ಬಿಟ್ರೆ ನೆಕ್ಸ್ಟ್ ಮಂತ್ ಯು ವಿಲ್ ಬಿ ಇನ್ ಕೆನಡಾ ಅಂತ MD ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.